ಸರ್ ನಮಸ್ತೆ. ಮತ್ತೆ ತಾವು ಯಾವ ಊರವ್ರು ಸರ್? ನಾವು ನ್ಯಾಮತಿ ತಾಲೂಕು ನ್ಯಾಮತಿಯರು. ಯಾವ ಕಡೆ ತಮ್ಮ ಮತ ಬಿ ಜೆ ಪಿಗೆ. ಯಾಕೆ ಆಗ್ತೀರಿ ಬಿ ಜೆ ಪಿ ಯಾಕೆ ಆಗ್ತದೆ ಅಂದರೆ ನರೇಂದ್ರ ಮೋದಿ ಅವರು ನಮ್ಮ ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳೊಂದು ಹಣ ಕೊಟ್ಟರು. ಆಮೇಲೆ ಒಂದೇ ಭಾರತ್ ರೈಲು ತಗೊಂಬಂದರು. ಆಮೇಲೆ ಈ ಶಿವಮೊಗ್ಗ ಟು ಹೊನ್ನಾಳಿಗೆ ಅಪ್ಪರ್ ತುಂಗದ್ದು 370 ಕೋಟಿ ಸಿದ್ದೇಶಣ್ಣರು ಲೈನಿಂಗಿಗೆ ಹಾಕ್ಸ್ಕೊಂಬಂದರು. ಆವಾಗ ಸಿದ್ದೇಶಣ್ಣ 4 ಬಾರಿ MP ಆಗಿದ್ದರು. ಅವ್ರ ಅಪ್ಪರು MP ಆಗಿದ್ದರು. ಹೋದರೆ ಜನಕ್ಕೆ ಸ್ಪಂದಿಸ್ತಾರೆ. ಆಮೇಲೆ ಸರಳ ಸಜ್ಜನ ವ್ಯಕ್ತಿ. ಅದಕ್ಕೆ ನಾವು ಬಿ ಜೆ ಪಿ ಮತ ಹಾಕ್ತೀವಿ. ಈ ದೇಶದ ಪ್ರಧಾನಮಂತ್ರಿ ಅವರು 370 ಆ್ಯಕ್ಟ್ ತಗೊಂಬಂದರು. ಆಮೇಲೆ ಗಂಗಾ, ತುಂಗ, ಯಮುನಾ ನದಿ ಎಲ್ಲ ಸ್ವಚ್ಛ ಮಾಡಿದರು. ಕಾಶಿ ನೋಡಂಗೆ ಮಾಡಿದರು. ಕಾಶಿ ಕೇದಾರ ನೋಡಂಗೆ ಮಾಡಿದರು. ಅದಕ್ಕೆ ಅವ್ರು ಹರ ಘರ್ ಗಂಗಾ ಜಲ್ ಅಂತ ಹೇಳಿ ಮನೆ ಮನೆಗೆ ನೀರು ಕೊಡುವಂಥದ್ದು ನಿಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ನಿಮಗೆ ಗೊತ್ತಿದೆ, ನೀವು ಅವ್ರ ಕಾರ್ಯಕರ್ತರು. ನಿಮ್ಮ ನ್ಯಾಮತಿ ಭಾಗದಲ್ಲಿ ನೀರು ಕೊಡುವಂಥ ಕೆಲಸ ಮಾಡಿದ್ದಾರೆ ಹೇಗೆ ಅಂತ ಹೇಳಿ. ನ್ಯಾಮತಿ ಭಾಗದಾಗೆ ರೇಣುಕಾಚಾರ್ಯರು ಫಸ್ಟ್ 2ನೇ ಬಾರಿ MLA ಆದಾಗ ನ್ಯಾಮತಿ ಸುರುವನ್ನೇ ಅರಳ್ಳಿ ಕೊರ್ಚಿನಳಿಗೆ ಅಂತ ಹೇಳೊಂದು ಕುಡಿಯೋ ನೀರು ಯೋಜನೆ ಮಾಡಿದರು. ಈಗ ಮೊನ್ನೆ ಮತ್ತೆ MLA ಆಗಿ ರಾಜಕೀಯ ಕಾರ್ಯದರ್ಶಿ ಆದ ಮೇಲೆ ಮತ್ತೆ 45 ಕೋಟಿ ನ್ಯಾಮತಿಗೆ ಕುಡಿಯೋ ನೀರು ಡೈರೆಕ್ಟ್ ಎಕ್ಸ್ಪ್ರೆಸ್ ಲೈನ್ ಮಾಡಿದ್ದಾರೆ. ಅದು ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ. ಅಲ್ಲಿ 2 ಟ್ಯಾಂಕ್ ಆಗಿದ್ದಾವೆ. ಎಲ್ಲ ಕಡೆಗೂ ಪೈಪ್ಲೈನ್ ಆಗಿದೆ. ಆಮೇಲೆ ರೇಣುಕಾಚಾರ್ಯ ಅವರು 500 ಚಿಲ್ಲರೆ ಕೋಟಿ ತಗೊಂಬಂದು ಎಲ್ಲ ಕೆರೆಗಳು ನೀರು ತುಂಬಿಸೋ ಯೋಜನೆ ಎಲ್ಲ ಪೈಪ್ಲೈನೆಲ್ಲ ಆಗಿದೆ. ಆದ ಹೊನ್ನಾಳಿ ತಾಲೂಕಲ್ಲಿ ಅಲ್ಲಿ ನೀರು ಕೊಟ್ಟಿದ್ದಾರೆ ಕೆರೆಗಳಿಗೆ. ನ್ಯಾಮತಿ ತಾಲೂಕಿಂದ ಚಾಲೂ ಮಾಡ್ತಾರೆ. ನಮ್ಮ ಮತ ಬಿ ಜೆ ಪಿಗೆ. ಗಾಯತ್ರಿ ಸಿದ್ದೇಶ್ ಅವರಿಗೆ ಗೆಲ್ಲಿಸ್ತೀರ. ಅತಿ ಹೆಚ್ಚಿನ ಅಂತರದಲ್ಲಿ ಗಾಯತ್ರಿ ಸಿದ್ದೇಶ್ ಅವರು ಗೆಲ್ತಾರೆ. ಇನ್ನೊಂದು ಸಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತೀವಿ. ಮತ್ತೊಮ್ಮೆ ಖಂಡಿತ ಮಾಡ್ತೀವಿ. ನಮಸ್ಕಾರ.